ಕಾಟನ್ ಪೇಟೆಯಲ್ಲಿ ಕಟ್ಟಡ ವಾಲಿಕೊಂಡಿದೆ. ಆಟೋ ಮೇಲೆ ಕುಸಿದಿದೆ 5 ಅಂತಸ್ತಿನ ಬಿಲ್ಡಿಂಗ್. ಕಾಟನ್ ಪೇಟೆಯಲ್ಲಿ ಕಟ್ಟಡ ವಾಲಿರೋದ್ರಿಂದ ಅಲ್ಲಿಯ ಜನರಲ್ ಆತಂಕ, ಅಕ್ಕಪಕ್ಕದ ನಿವಾಸಿಗಳಲ್ಲಿ ಆತಂಕ. ಆಟೋ ಮೇಲೆ 5 ಅಂತಸ್ತಿನ ಬಿಲ್ಡಿಂಗ್ ವಾಲ್ಕೊಂಡಿದೆ. ಕಟ್ಟಡದೊಳಗೆ ಇದೀಗ ಇಬ್ರು ಸಿಕ್ಕಾಕೊಂಡಿದ್ರು. ಅವರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಪ್ರತಿಕ್ಷಣ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ಅಕ್ಕಪಕ್ಕದ ನಿವಾಸಿಗಳಿದ್ದಾರೆ. ಕಟ್ಟಡದ ಕೆಳಮಾಡಿಯಲ್ಲಿ ಖಾಸಗಿ ಕ್ಲಿನಿಕ್ ಅನ್ನು ನಡೆಸಲಾಗ್ತಾ ಇತ್ತು. ಮೇಲಿನ ಅಂತಸ್ತಿನಲ್ಲಿ ಇಬ್ಬರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಾರೆ. ಮೇಲಿನ ಅಂತಸ್ತಿನಲ್ಲಿದ್ದಂತ ಇಬ್ರು. ಇದು 2 ಅಂತಸ್ತಿನ ಕಟ್ಟಡ. 2 ಅಂತಸ್ತಿನ ಕಟ್ಟಡ ವಾಲ್ಕೊಂಡಿರೋದು. ಒಳಗೆ ಇಬ್ಬರಿದ್ರು. ಆ ಇಬ್ಬರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಅಲ್ಲಿ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ ನೋಡಿ. JCB ಎಲ್ಲ ಬಂದಿದೆ. ಆಟೋ ಮೇಲೆ ವಾಲ್ಕೊಂಡಿರೋದು ನಿಮ್ಗೆ ಒಂದು ಕ್ಷಣ ನೋಡಿದಾಗ ಸರಿಯಾಗಿ ಗೊತ್ತಾಗೋದಿಲ್ಲ. ಈ ಕಟ್ಟಡ ಇದೆಯಲ್ಲ, ಕಟ್ಟಡದ ಅಡಿಭಾಗದಲ್ಲಿ ಆಟೋ ನಿಂತಿದೆ. ಆಟೋದ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗೋಗಿದೆ. ಆಟೋ ಮೇಲೇನೆ ವಾಲ್ಕೊಂಡಿದೆ. ಅರ್ಧಕ್ಕರ್ಧ ಕಟ್ಟಡ ವಾಲ್ಕೊಂಡಿದೆ. ಇದ್ರ ಒಳಗಡೆ ಇಬ್ಬರಿದ್ರು. ಅವ್ರನ್ನ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ರಕ್ಷಣೆ ಮಾಡಿದ್ದಾರೆ. ಅಕ್ಕಪಕ್ಕದಲ್ಲಿ ಮನೆಗಳಿದೆ. ಆಮೇಲೆ ರಸ್ತೆ ಕೂಡ ಅಲ್ಲಿ ಓಡಾಡುವಂತ ರಸ್ತೆ. ಹಾಗಾಗಿ ಅಲ್ಲಿಯ ಜನರನ್ನ ಆತಂಕ ಮನೆ ಮಾಡಿದೆ ಜನರಲ್ಲಿ, ಏನಾಗುತ್ತೆ ಅಂತ. ಕ್ಲಿನಿಕ್ ಇತ್ತು, ಒಂದು ಭಾಗದಲ್ಲಿ ಕ್ಲಿನಿಕ್ ನಡೆಸಲಾಗ್ತಾ ಇತ್ತು. ಕಾಟನ್ ಪೇಟೆ ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು, ಗಮನಿಸ್ತಾ ಇದ್ದೀರಿ ನೀವು. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಇದ್ದಾರೆ ಕಟ್ಟಡ ವಾಲ್ಕೊಂಡಿರೋ ಸ್ಥಳದಲ್ಲಿ. ಟೆಕ್ನಿಕಲಿ ಅದನ್ನ ತೆರವುಗೊಳಿಸಬೇಕಾಗುತ್ತೆ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸರು ಸೇರಿ ಕಾರ್ಯಾಚರಣೆ ನಡೆಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ನೀವು. ಇದೇ ವಾಲ್ಕೊಂಡಿರುವಂತಹ ಕಟ್ಟಡದೊಳಗೆ ಇಬ್ಬರಿದ್ರು. ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಇದೀಗ ಅದನ್ನ ತುಂಬಾ ನಾಜೂಕಾಗಿ ತೆರವುಗೊಳಿಸಬೇಕಾಗುತ್ತೆ. ಆ ಕೆಲಸಗಳಾಗ್ತಾ ಇದೆ. ಏನ್ ಸಮಸ್ಯೆ ಆಗಿತ್ತು ಇವೆಲ್ಲ ಇನ್ನಷ್ಟೇ ಗೊತ್ತಾಗ್ಬೇಕಿದೆ. ಮೇಲ್ ನೋಡಿದ್ರೆ ಬಹಳ ದೊಡ್ಡ ಕಟ್ಟಡ ಅಂತ ಅನ್ಸುತ್ತೆ. ಆ ಕೆಳಭಾಗದಲ್ಲಿ ನೀವೊಂದು ಬಿಳಿ ಗೋಡೆ ತರ ಕಾಣಿಸ್ತಾ ಇದೆಯಲ್ಲ, ಅದನ್ನ ನೋಡಿದ್ರೆ ಪುಟಾಣಿ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಅಸಲಿಗೆ ಏನಾಗಿದೆ. ಪಿಲ್ಲರ್ಸ್ಗಳ ಸಮಸ್ಯೆ ಇತ್ತಾ ಅಥವಾ ಏನೆಲ್ಲ ಈ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾರೆ ಕಟ್ಟಬೇಕಾದ್ರೆ ಒಂದು ಸದೃಢವಾಗಿ ಒಂದು ಕಟ್ಟಡವನ್ನ ನಿಲ್ಲಿಸೋದಕ್ಕೆ, ಆ ರೀತಿಯಾದಂಥ ಕ್ರಮಗಳು ತಗೊಂಡಿಲ್ವಾ ಇನ್ನಷ್ಟೇ ಗೊತ್ತಾಗಬೇಕಿದೆ. ಪ್ರಜ್ವಲ್ ಪ್ರತಿನಿಧಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಜ್ವಲ್, ಏನಾಗಿತ್ತು? ಬಹಳಷ್ಟು ಬಾರಿ ಈ ರೀತಿಯಾಗಿ ಕಟ್ಟಡಗಳು ವಾಲ್ಕೊಂಡಿರೋದು, ಅದು ಒಂದು ಚಿಕ್ಕ ಪುಟ್ಟ ಜಾಗದಲ್ಲೇನೆ 5-6 ಅಂತಸ್ತಿನ ಕಟ್ಟಡಗಳನ್ನ ಕಟ್ಟಿಕೊಂಡು ಅದು ದೊಡ್ಡ ಸಮಸ್ಯೆ ಆಗಿರೋದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಏನಾಗಿದೆ ಅಂತ ಪ್ರಜ್ವಲ್? ಚೈತ್ರ, ಇದು ಒಂದು ಸಣ್ಣ ಕಟ್ಟಡ, ಅಂದ್ರೆ ಸುಮಾರು ಒಂದು 20-30 ಡೈಮೆನ್ಷನ್ ಇರುವಂತ ಕಟ್ಟಡ. ಇದು ಸುಮಾರು ಒಂದು 50 ವರ್ಷ ಹಳೆ ಬಿಲ್ಡಿಂಗ್. 50 ವರ್ಷ ಹಳೆ ಬಿಲ್ಡಿಂಗು. ಆಗಿನ ಟೈಮ್ನಲ್ಲಿ ಇದಕ್ಕೆ ಪಿಲ್ಲರ್ ಎಲ್ಲ ಏನು ಹಾಕೇ ಇಲ್ಲ. ಪಿಲ್ಲರ್ ಇಲ್ದಲೆ ಕೇವಲ ಇಟ್ಟಿಗೆಗಳ ಮೇಲೆ ಗೋಡೆಗಳನ್ನ ಕಟ್ಕೊಂಡು ಅದ್ರ ಮೇಲೆ ಮತ್ತೆ ಗೋಡೆಯನ್ನ ಕಟ್ಟಿ 2 ಅಂತಸ್ತಿನ ಬಿಲ್ಡಿಂಗ್ ಅನ್ನ ಕಟ್ಟಿದ್ದಾರೆ. ಅಂದ್ರೆ ಈಗೇನು JCB ಅಲ್ಲಿ ಒಡೆದಾಕದೇನು ಕಾಣಿಸ್ತದೆ, ಇದು ಗ್ರೌಂಡ್ ಫ್ಲೋರ್ ಆಕ್ಚುಲಿ. ಈಗ ಅದು ನೆಲಕ್ಕೆ ಅಂಟ್ಕೊಂಡಿದೆ, ಆಲ್ಮೋಸ್ಟ್ ನೆಲಕ್ಕೆ ಅಂಟ್ಕೊಂಡಿದೆ. ಅದರ ಮೇಲಿರುವಂತದ್ದು ಫಸ್ಟ್ ಫ್ಲೋರ್, ಅದ್ರ ಮೇಲೆ ಇರುವಂತದ್ದು ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರ್ ನಲ್ಲಿ ಕೇವಲ ಶೀಟ್ ಹಾಕಿ ಒಂದು ಸಣ್ಣ ರೂಮ್ ನ ರೀತಿಯಲ್ಲಿ ಮಾಡಿದ್ದಾರೆ. ಕೆಳಗಡೆ ಏನಿದೆ ಅಂದ್ರೆ ಈಗೇನು JCB ಒಡೆದಾಗ್ತಾ ಇದೆ, ಆ ಒಡೆದಾಗ್ತಿರುವಂತ ಜಾಗ ನಟೇಶ್ ಕ್ಲಿನಿಕ್ ಅಂತ ಹೇಳಿ ಒಂದು ಹಾಸ್ಪಿಟಲ್ ನ ಚಿಕ್ಕದಾಗಿ ರನ್ ಮಾಡ್ತಿರ್ತಾರೆ. ಯಾವಾಗ ಕಟ್ಟಡ ವಾಲೋ ರೀತಿ ಆಗುತ್ತೋ ತಕ್ಷಣ ಒಳಗಿದ್ದವರೆಲ್ಲ ಹೊರಗಡೆಗೆ ಓಡ್ ಬರ್ತಾರೆ. ಯಾರು ಅಲ್ಲಿ ವೈದ್ಯರು ಸೇರಿದಂತೆ ಯಾರು ಕೂಡ ಅದ್ರೊಳಗಡೆ ಇರೋದಿಲ್ಲ. ಆದ್ರೆ ಓರ್ವ ಮಹಿಳೆ ಮಾತ್ರ ಅದ್ರೊಳಗಡೆ ಸಿಗಾಕೊಂತಾಳೆ. ಕೊನೆ ಹಂತದಲ್ಲಿ ಇನ್ನೋರ್ವರು ಸಿಗಾಕೊಂತಾರೆ, ಅವ್ರನ್ನ ಬೇಗ ರಕ್ಷಣೆ ಮಾಡ್ತಾರೆ. ಆದ್ರೆ ಮಹಿಳೆ ಒಬ್ರು ಏನ್ ಸಿಗಾಕೊಂತಾರೆ ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಕೆಲ ಸಮಯ ಹಿಡಿಯುತ್ತೆ. ಆದ್ರೆ ಅಗ್ನಿಶಾಮಕ ಸಿಬ್ಬಂದಿಗಳು ಈ ನಟೇಶ್ ಆಟೋ ಏನ್ ಕಾಣಿಸ್ತಿದೆ, ಆಟೋ ಪಕ್ಕದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಗೋಡೆಯನ್ನ ಕೊರೀತಾರೆ. ಕೊರೆದು ಬಿಟ್ಟು ಆ ಒಂದು ಸಂಧಿಯ ಒಂದು ಕಿಂಡಿ ಇರುತ್ತೆ, ಒಂದು 2 ಫೀಟ್ 3 ಫೀಟ್ ಅಷ್ಟು ಜಾಗ ಮಾತ್ರ ಕಾಣಿಸುತ್ತೆ. ಅಲ್ಲಿ ಆ ಮಹಿಳೆಯನ್ನ ಹೊರಗೆ ತೆಗೆದು ರೆಸ್ಕ್ಯೂ ಅನ್ನ ಮಾಡ್ತಾರೆ. ಆಕೆ ಜೀವವನ್ನ ಲಿಟರಲಿ ಪೊಲೀಸರು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಸೇರ್ಕೊಂಡು ಉಳಿಸಿದ್ದಾರೆ. ಮತ್ತೆ ಈಗ 2 JCBಗಳ ಸಹಾಯದಿಂದ ಇಡೀ ಕಟ್ಟಡವನ್ನ ನೆಲಕ್ಕೆ ಬೀಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದ್ಬಿಟ್ಟು ಬೇರೆ ಯಾವುದೇ ಆಪ್ಷನ್ಸ್ ಇಲ್ಲ. ಮನೆ ಒಳಗಡೆ ಬಾಡಿಗೆ ಮನೆಯವರು ಏನು ವಾಸ ಮಾಡ್ತಿದ್ರು ಅವರ ಗೃಹೋಪಯೋಗಿ ವಸ್ತುಗಳು ಅಂದ್ರೆ ಹಣ ಆಗಿರ್ಬೋದು, ಮತ್ತೆ ಮನೆಯ ಎಲ್ಲ ವಸ್ತುಗಳು, ಆ ಒಂದು ಯುವತಿಯ ಲ್ಯಾಪ್ಟಾಪ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೆ. ಆದ್ರೆ ಈಗ ಅದನ್ನ ಯಾರು ಹೊರಗೆ ತೆಗೆಯುವ ಪರಿಸ್ಥಿತಿಯಲ್ಲಿ ಇಲ್ಲ. ಕಟ್ಟಡ ನೋಡಿದ್ರೆ ಗೊತ್ತಾಗುತ್ತೆ. ಒಳಗಡೆ ಹೋಗಿ ಮತ್ತೆ ಒಳಗಿರುವಂತ ಸಾಮಾನುಗಳನ್ನ, ಮನೆಯ ಸಾಮಗ್ರಿಗಳನ್ನೆಲ್ಲ ಎತ್ಕೊಂಡ್ ಬರಕ್ ಅಸಾಧ್ಯ. ಕೇವಲ ಅವ್ರನ್ನ ಈ ಮನೆಯನ್ನ ಈಗ ಸದ್ಯಕ್ಕೆ ನೆಲಸಮ ಮಾಡಿ ಮತ್ತೆ ಬೇರೆ ಯಾವುದೇ ರೀತಿಯಾದಂತಹ ಅಕ್ಕಪಕ್ಕದವರಿಗೆ ಡ್ಯಾಮೇಜ್ ಆಗದಲ್ಲೇ ಇರೋ ರೀತಿಯಲ್ಲಿ ಮಾಡಬೇಕು. ಆ ಕೆಲಸವನ್ನು ಮಾತ್ರ ಅಧಿಕಾರಿಗಳು ಈಗ ಮಾಡಲಿಕ್ಕೆ ಮುಂದಾಗಿದ್ದಾರೆ.
ಅದೃಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಳಗಡೆ ಕ್ಲಿನಿಕ್ ಇತ್ತು, ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಕೆ ಬಂದಿರೋ ಅಂತ ರೋಗಿಗಳು ಸಹಿತ ಇದ್ರು. ಅವರೆಲ್ಲರೂ ಕೂಡ ಕಟ್ಟಡ ಒಂದು ಸ್ವಲ್ಪ ಸೌಂಡ್ ಮಾಡ್ತಿದ್ದಂಗೆ ಎಲ್ಲರೂ ಕೂಡ ಹೊರಗಡೆ ಓಡ್ ಬಂದಿದ್ದಾರೆ. ಇಲ್ಲಾಂದ್ರೆ ಕನಿಷ್ಠ ಒಂದು 8-10 ಜನರ ಒಳಗಡೆ ಸಿಕ್ಕಾಕೊಂಡು ಅವರ ಜೀವಕ್ಕೆ ಹಾನಿಯಾಗುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು. ಅದೃಷ್ಟವಶ ಯಾರಿಗೂ ಏನೂ ಆಗಿಲ್ಲ. ಮತ್ತೆ ಒಳಗಿದ್ದಂತ ಇಬ್ಬರನ್ನು ಸಹಿತ ಅಧಿಕಾರಿಗಳು ತಮ್ಮ ಸಮಯ ಪ್ರಜ್ಞೆಯಿಂದ ರಕ್ಷಿಸುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಸುಮಾರು ಒಂದಷ್ಟು ಗಂಟೆಗಳ ಕಾಲ ಟೈಮ್ ತೆಗೆದುಕೊಂಡು ಈ ಒಂದು ಕಟ್ಟಡವನ್ನು ಪೂರ್ತಿಯನ್ನು ಒಡೆದಾಕೋದಾಗುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು, ಕಟ್ಟಡ ಏನಾದ್ರು ಬಿದ್ದು ಎದುರುಗಡೆ ಇರೋ ಬಿಲ್ಡಿಂಗಿಗೆ ಏನಾದರೂ ಡ್ಯಾಮೇಜ್ ಆಗ್ಬೋದಾ ಅನ್ನೋ ಕಾರಣದಿಂದಲೇ ಇನ್ನೊಂದು JCB ಇಂದ ಅದರ JCBಯ ಸಹಾಯದಿಂದ ಆ ಒಂದು ಕಟ್ಟಡ ವಾಲ್ಕೊಂಡಿರೋದನ್ನು ತಡೆದು ನಿಲ್ಲಿಸುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಅದನ್ನ ಕೆಳಗೆ ಬೀಳಿಸುವಂತ ಪ್ರಯತ್ನ ಮಾಡ್ತಾರೆ. ಆ JCB ಏನ್ ಕಾಣ್ತಾ ಇದೆ, JCBಯ ಬಲಭಾಗ ಅಂದ್ರೆ ಈ ಕಡೆ ರೈಟ್ ಸೈಡ್ಗೆ ಬಿಲ್ಡಿಂಗಿನ ಹಿಂಭಾಗದಲ್ಲಿ ಇನ್ನೊಂದು ಹೊಸ ಕಟ್ಟಡವನ್ನು ಕಟ್ಟುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ, ಇನ್ನು ಪಿಲ್ಲರ್ ಸಹಿತ ಹಾಕಿಲ್ಲ, ಕೇವಲ ಕಬ್ಬಣ ಕಟ್ಟುವಂತದ್ದು ಮಾಡಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ಇರುವಂತಹ ಪರಿಸ್ಥಿತಿ ಚೈತ್ರ. ಮತ್ತೆ ಕೆಲ ಸಮಯಗಳ ನಂತರ ಇದು ಸಂಪೂರ್ಣವಾಗಿ ನೆಲಸಮ ಮಾಡುವಂತ ಕೆಲಸವನ್ನು ಅಧಿಕಾರಿಗಳು ಮುಗಿಸ್ತಾರೆ. ಓಕೆ ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.